ಈಗ ನಾವು ಪೂಜನಹಳ್ಳಿಗೆ ಎಂಟ್ರಿ ಕೊಡ್ತಾ ಇದ್ವಿ. ಪೂಜನಹಳ್ಳಿ ಗ್ರಾಮದಲ್ಲಿರುವಂಥ ಏನು ಸಮಸ್ಯೆಗಳಿದೆ ಮತ್ತು ಇದು ಬೆಂಗಳೂರಿಂದ ಸ್ವಲ್ಪ ದೂರನೇ ಇದೆ, ಒಂದು 4-5 ಕಿಲೋಮೀಟರ್ ಅಂತ ಹೇಳ್ಬೋದು. ಅದೇ ರೀತಿ ದೇವನಹಳ್ಳಿ ಏರ್ಪೋರ್ಟ್ಗೂ ಸಹ ಒಂದು ಸಮೀಪದಲ್ಲಿರುವಂಥ ಒಂದು ಗ್ರಾಮ ಆಗಿರುತ್ತೆ ಇದು ಪೂಜನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿರುವಂಥ ಸಮಸ್ಯೆಗಳಾದರೂ ಏನು, ಇಲ್ಲಿನ ಮೆಂಬರ್ಗಳಾದಂಥವರು ಏನು ಕೆಲಸ ಕಾರ್ಯಗಳು ಮಾಡಿದಾರ, ಇಲ್ಲ ಜನರ ಒಂದು ಕಷ್ಟಕ್ಕೆ ಆಗು ಹೋಗಳಿಗೆ ಇವರು ಬೆಂಬಲವಾಗಿ ನಿಂತಿದ್ದಾರ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ಪೂಜನಹಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ನಾವು. ಈಗ ಪೂಜನಹಳ್ಳಿ ಇರುವಂಥ ಸಮಸ್ಯೆಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ವೀಕ್ಷಕರೇ. ಈ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು, ಇಷ್ಟು ದಿನ ನಾವು ಗ್ರಾಮಗಳ ಸಮಸ್ಯೆಗಳನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ವಿ. ಅದೇ ರೀತಿ ಈಗ ಪೂಜನಹಳ್ಳಿಯಲ್ಲಿ ಬಂದಿದ್ವಿ. ಈ ಪೂಜನಹಳ್ಳಿಯಲ್ಲಿರುವಂಥ ಗ್ರಾಮಸ್ಥರ ಒಂದು ಹೇಳಿಕೆಗಳ ಪ್ರಕಾರ ನೋಡಿದಾದರೆ ಈಗ ಗ್ರಾಮಸ್ಥರು ಏನು ಹೇಳ್ತಾರೆ, ಯಾಕಂದರೆ ಈಗ ಗ್ರಾಮದಲ್ಲಿರುವಂಥ ಸಮಸ್ಯೆಗಳು ಹೆಚ್ಚಾಗಿ ಗೊತ್ತಿರೋದು ಗ್ರಾಮಸ್ಥರಿಗಾಗಿರುತ್ತದೆ. ಈಗ ಹನುಮೇಗೌಡವ್ರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ಸೋಣ. ಈ ಪೂಜನಹಳ್ಳಿಯಲ್ಲಿ ಏನು ಸಮಸ್ಯೆಗಳಿತ್ತು ಮತ್ತು ಮೆಂಬರ್ಗಳಾಗಿರೋ ನಿಜವಾಗ್ಲೂ ಕೆಲಸ ಮಾಡಿದಾರ, ಇಲ್ಲ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಕೆಲಸ ಮಾಡಿದಾರ ಅಂತ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಪೂಜನಹಳ್ಳಿಯಲ್ಲಿ ಅವರು ಮೆಂಬರ್ಗಳು ಈಗ 5 ವರ್ಷ ಆಯಿತು ಬಂದು. 5 ವರ್ಷದಿಂದ ಮುಂಚೆ 1 ವರ್ಷ ಇರಲಿಲ್ಲ. ಆಮೇಲೆ ಬಂದು 2ನೇ ವರ್ಷದಲ್ಲಿ ಒಂದು ರಸ್ತೆ ಎಲ್ಲ ಧೂಳಾಗಿತ್ತು, ಅದು ಒಂದು ಕಾಂಕ್ರೀಟ್ಗಳು ಹಾಕಿದ್ದಾರೆ. ಆಮೇಲೆ ಮತ್ತೆ ಚರಂಡಿಗಳು ಹೈಟ್ ಮಾಡಿದ್ರು, ಮತ್ತು ಹೊಸದಾಗಿ ತಿರ್ಗಾ ಕಿತ್ತಾಕಿ ಇದು ಮಾಡಿದರು. ಆಮೇಲೆ ಮತ್ತೆ ಈ ಮಶಾಣಕ್ಕೆ ಕೆರೆಗಂಟ ರೋಡ್, ಮಶಾಣಕ್ಕೆ ದಾರಿ ಇಲ್ಲ, ಅದೇ ದಾರಿ ಮಾಡಿ ಇಲ್ಲಿಂದ ಸ್ಟ್ರೈಟ್ ಊರಾಗಿಂದ ಕೆರೆಗಂಟನು ಜಲ್ಲಿ ಹಾಕಿ ಅದು ಮಣ್ಣು ಹಾಕಿ ದಂಪ್ಸ್ ಮಾಡಿದ್ದಾರೆ, ಮಾಡಿ ಕೆಲಸ ಮಾಡಿದ್ದಾರೆ. ಅದು ಮೇಲೆ ಒಂದು ರೋಡ್ ಮಾತ್ರ ಅದು ಜಲ್ಲಿ ರೋಡ್ ಹಾಕಿ ನಿಂತಾಗಿದೆ, ಅದು ಸ್ಟಾರ್ ಹಾಕಿಲ್ಲ. ಅದು ಜಿಲ್ಲಾ ಪಂಚಾಯತ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಇವ್ರನ್ನೂ ಇದು ಮಾಡಿಲ್ಲ, ಅದೊಂದು ಮಾತ್ರ ಕೆಲಸ ಇದೆಲ್ಲ ಮಾಡಿದ್ದಾರೆ. ಆಮೇಲೆ ಒಂದು ಅವರು ಯಾರ್ಯಾರಕ್ಕೋ ಅಂತ ಒಂದು ಗ್ರ್ಯಾಂಟ್ಗಳು ಕೊಟ್ಟಿದ್ದಾರೆ, ಅವೆಲ್ಲ ಒಂದು ಸೌಕರ್ಯ ಮೆಂಬರ್ ಮಾಡಿದ್ದಾರೆ, ಇಲ್ಲ ಅಂತೇಳಿಲ್ಲ, ಮಾಡಿದ್ದಾರೆ. ಓಕೆ, ಈಗ ನಿಮ್ಮ ಪೂಜನಹಳ್ಳಿಯಲ್ಲಿ ನಿಮಗಿರುವಂಥ ಸಮಸ್ಯೆಗಳು, ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳುವಂಥ ಮೊದಲಿಗೆ ಸಮಸ್ಯೆಗಳು ಏನಿತ್ತು? ಅದೆಲ್ಲ ಸಮಸ್ಯೆಗಳು ಅವರೇ ಮಾಡಿದ್ದಾರೆ. ಅದನ್ನು ಈಗ ಸದ್ಯಕ್ಕೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ? ಇಲ್ಲ, ಯಾವುದೇ ಒಂದು ಸಮಸ್ಯೆಗಳು ಸದ್ಯಕ್ಕೇನಿಲ್ಲ. ಅದು ನೀರು ಇಲ್ಲ ಅಂತಂದ್ರೆ ನೀರು ಅಲ್ಲಿ SLK ಒಂದು ಅಭಿವೃದ್ಧಿ ಅವರ ಕಂಪ್ನಿ ಒಂದಿತ್ತಲ್ಲ, ಅದನ್ನು ನಮ್ಮ ಪೂಜನಹಳ್ಳಿಗೆ ಒಂದು ತಂದು ಮಾಡಿದ್ದಾರೆ. ಒಂದು ಸ್ಕೂಲು ಇದ್ರೂ ಸಾಕಾಗಲ್ಲ ಅಂತೇಳಿ ಚಿಕ್ಕದಾಗಿದ್ದಕ್ಕೆ ಒಂದು ಜಾಗದಾಗಿತ್ತು, ಆ ಜಾಗನ ಅದು ಒಂದು ಸ್ಕೂಲು ಮಾಡಿದ್ದಾರೆ. ಓಕೆ, ಈಗ ಏನೋ ವಿಚಾರ ಇಷ್ಟು ಇದಾಗಿತ್ತು. ಮತ್ತು ಈಗ ಇರುವಂಥ ಮೆಂಬರ್ಗಳ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಮೆಂಬರ್ಗಳು ಅಂತಂದರೆ ಇವಾಗ ನಾವು ಏನು ಹೇಳೋದು, ಏನಿಂತ ಕಡೆ ಇಲ್ಲ ಅಂತ ಏನಂಗಿಲ್ಲ, ಅದನ್ನೆಲ್ಲನೂ ಕೇಳಿ ಒಂದು ಮಾಡಿದ್ದಾರೆ. ಅವರು ನಿಮ್ಮ ಕಷ್ಟ ಅಂದರೆ ಬೆಂಬಲವಾಗಿ ನಿಂತಿದ್ದಾರೆ. ಪೂಜನಹಳ್ಳಿಯ ಯುವಕರ ಜೊತೆ ಮಾತಾಡೋಣ, ಯಾಕಂದರೆ ಯುವಕರೇ ದೇಶದ ಆಸ್ತಿ ಅಂತ ಹೇಳ್ತಾರೆ. ಈಗ ಪೂಜನಹಳ್ಳಿ ಇರುವಂಥ ಯುವಕರ ಬಗ್ಗೆ ಇವರು, ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ಓಕೆ, ಸುಬ್ರಹ್ಮಣ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ ಅವ್ರು ಮಾತಾಡ್ಸೋಣ. ಪೂಜನಹಳ್ಳಿ ಒಂದು ಮೆಂಬರ್ ಆಗಲಿದ್ದು ನಿಜವಾಗ್ಲೂ ಕೆಲಸ ಮಾಡಿದಾರ, ಇಲ್ಲ MLA ಅವರು ಇಲ್ಲಿನ ಒಂದು ಗ್ರಾಮಸ್ಥರಿಗೆ ಸ್ಪಂದನೆ ಕೊಟ್ಟಿದ್ದಾರಂತ ಹೇಳಿ. ಸುಬ್ರಹ್ಮಣ್ಯ ಹಂಗೇನಿಲ್ಲ, ಮೆಂಬರ್ಗಳೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ ಹಾಕ್ಸ್ಕೊಟ್ಟಿದ್ದಾರೆ, ನೀರು ಇಲ್ಲಿ ಅದು ಕಾಣಿಸಿದೆಲ್ಲ, ಬಟ್ ಬೋರ್ವೆಲ್ ಫಸ್ಟ್ ಪ್ರಾಬ್ಲಮ್ ಇತ್ತು ನೀರ್ದು, ಬೋರ್ವೆಲ್ಲೆಲ್ಲ ಹಾಕ್ಸಿದ್ದು ಮಾಡಿದ್ದಾರೆ. ಬಟ್ ಎಕ್ಸೆಪ್ಟ್ ಮಾಡಿದ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ, ಬಟ್ ಕೋವಿಡಿಂದ ಸ್ವಲ್ಪ ಇದಾಗಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ರೀಚ್ ಆಗಿಲ್ಲ ಅಂತೀರಾ? ಹಾಂ ಸರ್. ಇನ್ನು ನಿಮ್ಮ ಪ್ರಕಾರ ಏನಾರು ಮಾಡಬಹುದಾಗಿತ್ತು? ಸರ್, ಮಾಡ್ಬೋದಾಗಿತ್ತು ಅಂದರೆ ಊರಲ್ಲಿರೋ ಯೂತ್ಗೆ ಆಡೋದಕ್ಕೆ ಫೀಲ್ಡ್ ಇರಲಿಲ್ಲ. ಸದ್ಯಕ್ಕೆ ಅಲ್ಲೆಲ್ಲ ಒಂದು ಸ್ವಲ್ಪ ಇದರಲ್ಲಿ ಹಾಗೆ ಆಡ್ತಿದ್ದಾರೆ, ಬಟ್ ಊರಲ್ಲಿ ಜಾಸ್ತಿ ಕಳ್ತನ ಆಗ್ತಿತ್ತು. ಅದು ಎಕ್ಸೆಪ್ಟ್ ಮಾಡಿದರೆ ಮಾಡ್ತಾರೆ ಅಂತ, ಬಟ್ ಇನ್ನು ಅದು ಕೋವಿಡ್ ಬಂದಿರೋದ್ರಿಂದ ಸ್ವಲ್ಪ ಇದಾಗಿದೆ ಅಷ್ಟೇ. ಓಕೆ, ಈಗ ಯುವಕರಿಗೆ ಅಂದರೆ ನಿಮಗೆ ಒಂದು ಕೆಲಸ ಕಾರ್ಯಗಳ ಒಂದು ಮಂಡಳಿ ಕಡೆಯಿಂದ ಮಾಡಿಸುವಂಥ ವ್ಯವಸ್ಥೆ ಅದು ಆಗಿದೆ? ಇಲ್ಲ ಸರ್, ಉದ್ಯೋಗಕ್ಕೆ ಇದು ಮಾಡಿಸಿ ಇನ್ನೂ ಇಲ್ಲ ಸರ್. ಐ ಗ್ರಾಜುಯೇಟ್ BCom ಮಾಡಿದ್ದೀನಿ, ಬಟ್ ರೀಸೆಂಟಾಗಿ BCom ಕಂಪ್ಲೀಟ್ ಮಾಡಿದ್ದೀನಿ, ಬಟ್ ಇನ್ನು ಜಾಬ್ ನೋಡ್ತಾನೆ ಇದ್ದೀನಿ. ಜಾಬ್ ಸರ್ಚಿಂಗಲ್ಲಿದ್ದೀರಾ? ಇನ್ನು. ಓಕೆ, ಈಗ ನಿಮ್ಮ ಗ್ರಾಮಸ್ಥರಾಗಿರೋ ಮೆಂಬರ್ಗಳ ನಿಮಗೆ ಒಳ್ಳೆ ರೀತಿ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿ ಅನುಕೂಲ ಮಾಡಿಕೊಡ್ತಾರೆ? ಹಾಂ, ಮಾಡಿದ್ದಾರೆ. ಮತ್ತು ಅವ್ರ ಬಗ್ಗೆ ಮೆಂಬರ್ಗಳ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ? ಎಕ್ಸೆಪ್ಟ್ ಮಾಡಿದ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ, ಬಟ್ ಕೋವಿಡ್ ಬಂದಾಗಿಂದ ಅದು ನಾವೇನೇನು ಅಂದ್ಕೊಂಡ್ರೆ ಎಲ್ಲ ಸ್ಟಾಪ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಮಾಡಿದ್ರು, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇವ್ರನ್ನ ಮುಂದಿನ ಚುನಾವಣೆಯಲ್ಲಿ ಇವ್ರನ್ನೇ ಗೆಲ್ಸ್ಕೊತೀರಾ, ಇಲ್ಲ ಬೇರೆಯವ್ರ ನಿರೀಕ್ಷಣೆ ಮಾಡ್ತಾ ಇದ್ದೀರಾ? ನೋಡೋಣ ಸರ್, ವೆಯ್ಟ್ ಮಾಡ್ತಾ ಇದ್ದೀವಿ ಆ ಡೇಟ್ಗೆ. ಚಾನ್ಸ್ ಕೊಡೋದಾ ಇಲ್ಲ ಬೇರೆಯವ್ರಿಗೆ ಚಾನ್ಸ್ ಕೊಡೋದಂತ ಡಿಸಿಷನ್ ಮಾಡಿ ನೋಡ್ತೀವಿ.
ಮತ್ತೊಬ್ಬರು ಗ್ರಾಮಸ್ಥರು ಬೇರೆಗೌಡರು ನಮ್ಮ ಜೊತೆ ಇದ್ದಾರೆ. ಈಗ ಇವ್ರು ಮಾತಾಡ್ಸೋಣ, ಪೂಜನಹಳ್ಳಿಯಲ್ಲಿ ಏನು ಮೆಂಬರ್ಗಳಾದಂಥವ್ರು ಕೆಲಸ ಯಾವ ರೀತಿ ಕಾರ್ಯ ಮಾಡಿದ್ದಾರೆ, ಮತ್ತು ಇಲ್ಲಿನ ಒಂದು MLAಗಳು ನಿಸರ್ಗ ನಾರಾಯಣ ಸ್ವಾಮಿ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸರ್ ಹೇಳಿ ಸರ್. ನಮಗೆ ನಿಸರ್ಗ ನಾರಾಯಣ ಸ್ವಾಮಿ ಅವರು ಹೊಸಬ್ರೆ, ಬಟ್ ಇವರಿಬ್ಬರು ನಮ್ಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾವು ಡೈಲಿ ಬೆಳಗ್ಗೆ ನೋಡಿರೋರು. ನಾನು ಹುಡ್ದಾನಿಂಕ ನನಗೀಗ 28 ವರ್ಷ ವಯಸ್ಸು. ಅವ್ರು ಬಂದಾನಿಂಕ ಪರವಾಗಿಲ್ಲ. ಮೊದಲು ಯಾರು ಮಾಡಿದ್ರೆ ಏನು ಮಾಡಿದ್ರೆ ಬಿಟ್ಟಿದಾರೋ ಗೊತ್ತಿಲ್ಲ, ಬಟ್ ಮಾಡಿದ್ದಾರೆ ಅಷ್ಟೇ ಕೆಲಸನ ಮಾಡಿದ್ದಾರೆ ಅವ್ರ ಕೈಲಾದಷ್ಟು. ಅವರ ಪ್ರಯತ್ನ ಅಧಿಕಾರ ಅವಧಿ ನಿಮಗೆ ತೃಪ್ತಿ ತಂದಿದೆಯಾ? ನಮ್ಮ ಮನೆಯವ್ರಿ ಅವರು. ನಮ್ಮ ಮನೆಯವ್ರ ಬಗ್ಗೆ ನಾವು ತೃಪ್ತಿ ಅತೃಪ್ತಿ ಅಂತ ನಾವೇನು ಹೇಳೋಂಗಿಲ್ಲ. ಆ ರೀತಿ ಹೇಳಬಾರ್ದು ಕೇಳಬಾರ್ದು. ನಮ್ಮ ಮನೆಯವ್ರ ಬಗ್ಗೆ ನಮ್ಮೂರವ್ರು ಅವರು, ಯಾವತ್ತು ನಾವು ಆ ರೀತಿ ಹೇಳಕ್ಕೆ ಹೋಗಲ್ಲ. ಓಕೆ, ಇನ್ನೂ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆ ಅಭಿವೃದ್ಧಿ ಕಾರ್ಯಕ್ರಮ? ಮಾಡಬೇಕು. ಇನ್ನು ನೋಡಿ ಯೂತ್ಸ್ ಇದ್ದಾರೆ, ಅವ್ರಿಗೆಲ್ಲ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡಿಕೊಡ್ಬೇಕು. ಅವ್ರಿಗೆ ಬೇಕು. ನಾವು ಯೂತ್ಸ್ ಅನ್ನೋದಕ್ಕಿಂತ ನಮ್ಮದೇನು ಮುಂದಿನ ವಾರ ಮದುವೆ. ಅವ್ರ ಯೂತ್ಸ್ ಅವ್ರಿಗಿನ್ನ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಊರಿನಲ್ಲಿ ಗ್ರೌಂಡ್ ಇಲ್ಲ ಆಡೋಕ್ಕೆ, ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಒಂದು ಡೈರಿ ಇಲ್ಲ, ಡೈರಿ ಮಾಡಿಕೊಡ್ಬೇಕು. ಸ್ವಲ್ಪ ರೋಡಿನ ವ್ಯವಸ್ಥೆ ಇನ್ನೂ ಹದಗೆಟ್ಟೈತೆ, ರೋಡಿನ ವ್ಯವಸ್ಥೆ ಮಾಡಬೇಕು. ಒಂದು ಲೈಬ್ರರಿ ಮಾಡಿಕೊಡ್ಬೇಕು. ಓದೋ ಹುಡುಗರಿದ್ದಾರೆ, ಸಣ್ಣ ಪುಟ್ಟ ಲೈಬ್ರರಿನ ಮಾಡಿಕೊಡ್ಬೇಕು. ಸೊ ಈ ರೀತಿ ಆಸೆಗಳಿದೆ. ಊರಿಗೆ ನೀರಿನ ತೊಂದರೆ ಅವಾಗ ಬಂದ ನಿವಾರಣೆ ಆಗಿದೆ, ಬಟ್ ಆದರೂ ಮುಂದಕ್ಕೆ ಬಂದಾಗ ಯೋಚನೆ ಮಾಡಿ ಮಾಡಿಕೊಡ್ಬೇಕಾದ ವ್ಯವಸ್ಥೆ ಅವ್ರ ಮೇಲೆ ಇದೆ. ಓಕೆ ಸರ್, ಈಗ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನೇ ಒಂದು ನೀವು ಆಯ್ಕೆ ಮಾಡ್ಕೊತೀರಲ್ಲ, ಬೇರೆಯವ್ರಿಗೆ ಏನಾದ್ರು? ಇಲ್ಲ, ಆ ರೀತಿ ಹೇಳೋಕ್ಕಾಗಲ್ಲ ಅದು. ಆಯಿತಾ, ಯಾರೇ ನಿಂತ್ಕೊಂಡ್ರು ನಮ್ಮೂರವ್ರಿಗೆ ಆಗಲಿ ಸಪೋರ್ಟ್ ಮಾಡೋಣ. ಬೇರೆಯವ್ರಿಗಂತೂ ಸಪೋರ್ಟ್ ಮಾಡಲ್ಲ. ನಮ್ಮೂರವ್ರು ಯಾರಾದರೂ ಸಪೋರ್ಟ್ ಮಾಡೋಣ. ಓಕೆ ಸರ್, ನಿಮ್ಮ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಒಂದು 2 ಮಾತು ಹೇಳಿದ್ರೆ? ಏನು ಒಳ್ಳೆಯರು ಅಷ್ಟೇ. 2 ಮಾತೇ ಬೇಕಾಗಿಲ್ಲ, ಒಂದೇ ಮಾತಲ್ಲಿ ಹೇಳ್ಬೋದು. ಒಳ್ಳೆಯರು. ನಮ್ಮ ಪೂಜನಳ್ಳರು ಅಂದ್ರೇ ಒಳ್ಳೆಯರು ಅಷ್ಟೇ. ಥ್ಯಾಂಕ್ ಯು. ಈಗ ಮತ್ತೊಬ್ಬರು ಗ್ರಾಮಸ್ಥರು ಜಯಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅವ್ರು ಮಾತಾಡ್ಸೋಣ. ಇಲ್ಲಿ ಮೆಂಬರಾದಂಥವ್ರು ಕೆಲಸಗಳು ಮಾಡಿದ್ದಾರೆ, ಕೆಲಸ ಕಾರ್ಯಗಳು, ಮತ್ತು ಇವ್ರ ಒಂದು ಕಷ್ಟಕ್ಕೆ ಬೆಂಬಲವಾಗಿ ನಿಂತಿದ್ದಾರಂತ. ಸರ್ ನಮಸ್ಕಾರ. ಮಾಡಿದ್ದಾರೆ, ಆಲ್ಮೋಸ್ಟ್ ಕೆಲಸ ಮಾಡಿದ್ದಾರೆ. ಒಳ್ಳೆ ಜನಗಳು, ವ್ಯಕ್ತಿಗಳು. ಆದರೆ ಆಂಜನೇಯ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಮಶಾಣದ ರೋಡ್ ಆಗಬೇಕು, ಮತ್ತು ಅದೇ ಗಾರೆ ಎಲ್ಲ ಹಾಕಿಲ್ಲ, ಆಗಬೇಕು. ಮತ್ತು ಕನ್ಮಂಗ್ಲ ರೋಡ್ ಫುಲ್ ಹಾಳಾಗಿದೆ, ಅದಾಗಬೇಕು. ಇಲ್ಲಿ ರೋಡ್ ಅರ್ಧ ಆಗಿದೆ, ಅದಾಗಬೇಕು. ನಮ್ಮೂರಿಗೆ ಬಸ್ ಬೇಕು ಮೇಯ್ನಾಗೆ. ಅಂದರೆ ಬಸ್ಸಿನ ವ್ಯವಸ್ಥೆ ಇಲ್ಲ? ಬಸ್ನ ವ್ಯವಸ್ಥೆ ಯಾವುದೂ ಇಲ್ಲ ಸರ್. ಇವಾಗ ವೆಹಿಕಲ್ ಇರೋರು ಓಡಾಡ್ತಾರೆ, ನಮ್ಗಳ್ಗೇನಿಲ್ಲ. ಇವಾಗ ಬಾಡಿಗೆ ಮನೆಯವ್ರಿಗೆ ಯಾವ ವ್ಯವಸ್ಥೆನೂ ಇಲ್ಲ. ಅದರಿಂದ ನಮಗೆ ಬಸ್ ಇದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅಂದರೆ ಈಗ ನೀವು ಬಸ್ಸಿಗೆ ಬರ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಗುತ್ತೆ? 3 ಕಿಲೋಮೀಟ್ರ್ ಸರ್. 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು? ಹೌದು ಸರ್, ನಡ್ಕೊಂಡು ಹೋಗ್ಬೇಕು. 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಓಕೆ. ವ್ಯವಸ್ಥೆ ಆಗಬೇಕು. ಮತ್ತು ಈಗ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಈಗ ಮನೆಗೂ ನಲ್ಲಿಯ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲ ಆಗಿದೆ ಸರ್, ಮಾಡಿದ್ದಾರೆ ಸರ್. ಮತ್ತು ವಿದ್ಯುತ್ ಕರೆಂಟು ಇದೆ ಸರ್. ಎಲ್ಲ ಕೆಲಸ ಮಾಡಿದ್ದಾರೆ ಅವರು. ಕೆಲಸ ಮಾಡಿಲ್ಲ ಅಂತಿಲ್ಲ, ಕೆಲಸ ಮಾಡಿದ್ದಾರೆ. ಇಷ್ಟು ಮಾತ್ರ ಆಗಬೇಕು. ಓಕೆ. ಪಿಂಚಣಿಗಳು ಮತ್ತು ಒಂದು ಪೆನ್ಷನ್ಸ್ ಅದು ಏಜ್ ಆಗಿರೋರಿಗೆ ಅವರು ಮಾಡಿಸ್ಕೊಟ್ಟಿದ್ದಾರೆ ಸರ್, ಆಲ್ಮೋಸ್ಟ್ ಮಾಡಿಸ್ಕೊಟ್ಟಿದ್ದಾರೆ. ಏಜ್ ಇಲ್ಲದೆ ಇರೋರಿಗೆಲ್ಲ ಮಾಡಿಸ್ಕೊಡಿ ಅಂದರೆ ಯಾರು ಮಾಡಿಸ್ಕೊಡಲ್ಲ. ಓಕೆ. ಮತ್ತು ಈಗ ಆಹಾರ ಧಾನ್ಯಗಳು ಕರೆಕ್ಟಾಗಿ ಬರ್ತಿದೆ? ಎಲ್ಲ ಕರೆಕ್ಟಾಗಿ ಕೊಡ್ತಾರೆ, ರೇಷನ್ ಎಲ್ಲ ಕರೆಕ್ಟಾಗಿ ಕೊಡ್ತಾರೆ ಸರ್, ಕೊಟ್ಟಿದ್ದಾರೆ. ಮತ್ತು ಈಗ ಏನು ಮುಂದಿನ ಚುನಾವಣೆಯಲ್ಲಿ ಅವ್ರನ್ನೇ ಆಯ್ಕೆ ಮಾಡ್ಕೊಂತ ಇಲ್ಲ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ? ಅಲ್ಲ, ಇವರಿದ್ರೂ ಒಳ್ಳೇದೇ. ಇವರಿದ್ರೂ ಇನ್ನೂ ಕೆಲಸ ಮಾಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಬೇರೆಯವ್ರು ಬಂದ್ರೂ ಪರವಾಗಿಲ್ಲ, ನಮಗೆ ಆಯ್ಕೆ ಮಾಡ್ಕೋಬೇಕಷ್ಟೇ. ಒಟ್ಟಲ್ಲಿ ನಿಮ್ಗೆ ಯಾರೇ ಬಂದರೂ ಕೆಲಸ ಆಗಬೇಕು ಅಷ್ಟೇ ಸರ್. ಬಸ್ ಒಂದು ಮಾಡಿಕೊಟ್ರೆ ಬೆಸ್ಟ್ ಸರ್. ಬಸ್ಸು ರೋಡು ಆಗಲೇಬೇಕು. ಮೇಡಮ್, ನಿಮ್ಮ ಹೆಸರು? ಜಯಲಕ್ಷ್ಮಿ. ಓಕೆ. ಜಯಲಕ್ಷ್ಮಿ ಅವರು, ಈಗ ನಿಮ್ಮ ಹಳ್ಳಿಯಲ್ಲಿ ಈಗ ಏನು ಮೆಂಬರ್ಗಳಾದ 5 ವರ್ಷ ಅವಧಿಯಲ್ಲಿ ಅವರ ಅಧಿಕಾರ ಅವಧಿ ನಿಮಗೆ ತೃಪ್ತಿ ತಂದಿದೆ? ಪರವಾಗಿಲ್ಲ ತಂದಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಈಗ ಅವರ ಮುಂದಿನ ಇದರಲ್ಲಿ ಏನೇನು ಇನ್ನೂ ಕೆಲಸ ಕಾರ್ಯ ಮಾಡಬೇಕು? ಅದೇ ರೋಡ್ ಎಲ್ಲ ರಿಪೇರಿ ಮಾಡಬೇಕು, ಮತ್ತು ಇದೆಲ್ಲ ರೋಡೆಲ್ಲ ಮಾಡಬೇಕು, ಕಾಂಕ್ರೀಟ್ ಹಾಕಬೇಕು, ಬಸ್ಸು. ಮತ್ತೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಒಳ್ಳೆ ರೀತಿ ಎಜುಕೇಷನ್ನು, ಇಲ್ಲಿ ಸ್ಕೂಲಿನ ವ್ಯವಸ್ಥೆ ಎಲ್ಲ ಇದೆ ಸರ್. ಅದೇ ಬಸ್ ಅನುಕೂಲ ಬೇಕು, ರೋಡ್ ಎಲ್ಲ ಜಾಸ್ತಿ ಹಾಳಾಗಿದೆ. ಈಗ ಈ ಪೂಜನಹಳ್ಳಿ ಮೆಂಬರ್ ಆದಂಥ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ, ಇಲ್ಲಿನ ಗ್ರಾಮಸ್ಥರ ಹೇಳುವಂಥ ಹೇಳಿಕೆಗೂ ಮತ್ತು ಇವರು ಹೇಳುವಂಥ ಹೇಳಿಕೆಗೂ ಹೇಗಿರುತ್ತೆ, ಮತ್ತು ಇವರ ಒಂದು ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಮತ್ತು ಜನರ ಹೇಳಿರುವಂಥ ಹೇಳಿಕೆಗಳಿಗೂ ಇವರು ಹೇಳಿರುವಂಥ ಹೇಳಿಕೆಗಳಿಗೂ ಅವ್ರ ಬಾಯಲ್ಲಿ ಕಾಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನನ್ನ ಹೆಸರು ಮೂರ್ತಿ ಅಂತ. 2015 ನಾನು ಆಯ್ಕೆ ಇದೆ 5 ವರ್ಷ. 2015ರಿಂದ 2020ರವರೆಗೆ ನಾನು ಹಾಲಿ ಮೆಂಬರ್ ಆದೆ. ಆ ಟೈಮಲ್ಲಿ ತುಂಬ ಸಮಸ್ಯೆ ಐತೆ ಪೂಜನಹಳ್ಳಿ ಗ್ರಾಮದಲ್ಲಿ. ಫಸ್ಟ್ನೇ ಸಬ್ಜೆಕ್ಟ್ ಅಂದರೆ ಬೋರ್ವೆಲ್. 2015 ಹಿಂದೆ ಟ್ಯಾಂಕರ್ ಮೂಲಕ ನೀರು ಬರ್ತಾಯಿತ್ತು ಮನೆಗೂ. ಇವಾಗೇನಾಯ್ತು ಅಂತಂದರೆ ನಾವು ಓದಿದ ತಕ್ಷಣ ನಮ್ಮ ಊರಿಗೆ ಫಸ್ಟ್ನೇ ಸಮಸ್ಯೆ ಏನಪ್ಪ ಅಂದರು, ನೀರಿನ ವ್ಯವಸ್ಥೆ ಮಾಡಬೇಕು ಅಂತ. ಆ ಟೈಮಲ್ಲಿ ಎಲ್ಲರೂ ನಮಗೆ ಅಧ್ಯಕ್ಷರು, ನಮ್ಮ ಬಾಡಿ, ಇನ್ನು ಕೆಲವರೆಲ್ಲ ಒಪ್ಪಿಗೆ ಕೊಟ್ಟರು. ಆಯಿತು ಅಂದ್ಬಿಟ್ಟು 5 ಬೋರ್ವೆಲ್ಲು ಹಂತವಾಗಿ ಒಂದೊಂದು ಬೋರ್ವೆಲ್ ಹಾಕಿ 5 ಬೋರ್ವೆಲ್ಲಿ ಇಡೀ ಪೂಜನಹಳ್ಳಿಗೆ ಮನೆಗೂ ಒಂದೊಂದು ನೀರು ಕೊಡೋಂಥ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಸೆಕೆಂಡ್ನೇದು
ತುಂಬ ಕಷ್ಟ ಇದ್ದಿದ್ದು ನಮಗೆ ಮಶಾಣಕ್ಕೆ ಹೋಗೋಕ್ಕೆ ಹೆಣ ಎತ್ಕೊಂಡು ಹೋಗೋಕ್ಕೆ ದಾರಿ ಇದ್ದಿಲ್ಲ. ನೀರು ಬಂದರೆ ಕೆರೆ ಒಳಗಡೆ ನೀರು ಬಂದರೆ ಹೆಣ ಎತ್ಕೊಂಡು ಹೋಗ್ಬೇಕಂತ ತುಂಬ ಕಷ್ಟಪಡ್ತಾಯಿದ್ರು. ಆ ಕಾರಣಕ್ಕಾಗಿ ನಾವು ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ಮಶಾಣಕ್ಕೆ ರೋಡ್ ಮಾಡಿದ್ವಿ. ಎರಡನೇದು, ಮುಂದೆ NH7ಗೆ ಟಚ್ ಆಗೋಂಥ ರಸ್ತೆ ತುಂಬ ಹದಗೆಟ್ಟಿ ಏನು ಫುಲ್ ಎಲ್ಲ ಜಂಗಲ್ ಆಗಿತ್ತು. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಅದೊಂದು ಅಭಿವೃದ್ಧಿ ಮಾಡಿಕೊಟ್ರೆ. ಎರಡನೇದು, ರಾಜಕಾಲುವೆಯಿಂದ ಕೆರೆಗೆ ನೀರು ಹೋಗ್ಬೇಕಾಯ್ತು. ಕೆಲವರು ಆ ಕಡೆ ಈ ಕಡೆ ಇದು ಕಾರಣದಿಂದ ನೀರು ಬರ್ತಾ ಇಲ್ಲ, ಅದನ್ನೆಲ್ಲ ಒತ್ತುವರಿ ಬಿಡಿಸಿ ಅದನ್ನು ರೆಡಿ ಮಾಡಿದ್ವಿ. ನಾಲ್ಕನೇದು, ಎಲ್ಲ ಊರಲ್ಲಿ ವಾಟರ್ ಫಿಲ್ಟ್ರದು ಪ್ಲಾಂಟೇಷನ್ ಇತ್ತು. ಇಲ್ಲಿ SLK ಸಂಸ್ಥೆಯವ್ರ ಹತ್ರ ಬಂದರು. ಅವ್ರ ಹತ್ರ ನಾವು ವಿನಂತಿ ಮಾಡ್ಕೊಂಡ್ರೆ, ನಿಮ್ಮೂರಿಗೆ ಏನಾನ ಸೌಕರ್ಯ ಬೇಕಂದಾಗ ನಮ್ಗೆ ಫಸ್ಟ್ ಒಂದು ವಾಟರ್ ಫಿಲ್ಟ್ರ್ ಹಾಕ್ಕೊಡಿ ಸರ್, ಸೌಕರ್ಯ ಆಗುತ್ತೆ ಅಂದರೆ ಅದಕ್ಕೆ ಅವರು ನಮಗೆ ಆದ್ಯತೆ ಕೊಟ್ಟು ಒಂದು ವಾಟರ್ ಫಿಲ್ಟ್ರ್ ಕೊಟ್ಟರು. ಅದೇ ಥರ ಐಮಾಸ್ ಮಾಡಿಕೊಟ್ರು. ಅದೇ ಥರ ಸ್ಕೂಲು ಒಂದಿರಲಿಲ್ಲ, ಹೊಸ ಸ್ಕೂಲ್ ಒಂದು ಮಾಡಿಕೊಟ್ರು. ಈ ಥರ ಕೆಲವೊಂದು ಅಭಿವೃದ್ಧಿ ಮಾಡಿದ್ದೀವಿ. ಮತ್ತು ಇನ್ನು ನಿಮ್ಮ ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಒಂದು ಚರಂಡಿಗಳ ವ್ಯವಸ್ಥೆ ಕ್ಲೀನಾಗಿ ಇಲ್ಲ, ಮತ್ತು ಚರಂಡಿ ವ್ಯವಸ್ಥೆ ಒಂದು ಸುಸಜ್ಜಿತವಾಗಿ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವು ಸರ್, ಅದೇನಾಯಿತು, COVID-19 ಕೆಲವೊಂದು ಇನ್ನೂ ಸಬ್ಜೆಕ್ಟ್ ಇದ್ದು ಮಾಡೋಂಥವು. COVID-19ಇಂದ ಒಂದು 6 ತಿಂಗಳು ನಮ್ಮ ಕೈಗೆ ಅಧಿಕಾರ ಸಿಕ್ಕಲಿಲ್ಲ. ಒಂದು ಇಡೀ ಊರಲ್ಲಿ ಸ್ವಲ್ಪ ಕರಪ್ಷನ್ ಅಂದರೆ ಕಳ್ತನ ಅದು ಇದಾಗ್ತಾಯಿತ್ತು. ಅದಕ್ಕೆ ನಾವೇನು ಮಾಡಿದ್ರಿ, ಒಂದು ರೆಜುಲೇಷನ್ ಮಾಡಿದ್ರಿ. ರೆಜುಲೇಷನ್ ಮಾಡಿದ್ದು ಏನಕ್ಕೆ ಅಂದರೆ CC ಕ್ಯಾಮ್ರಾಗಳು. CC ಕ್ಯಾಮ್ರಾ ರಿಜಿಸ್ಟ್ರೇಷನ್ ಮಾಡಿದಾಗ COVID-19 ಬಂದುಬಿಡ್ತು. ಆ ಕಾರಣದ ಅದೊಂದಾಯಿತು. ನೀವು ಹೇಳ್ದಂಗೆ ಸಾರ್ವಜನಿಕ ಕೆಲವೊಂದು ಇರ್ಬೋದು, ಅದನ್ನೆಲ್ಲ ನಾವು ರೆಜುಲೇಷನ್ ಮಾಡಿದ್ದೀರಿ ಆಲ್ರೆಡಿ. ಈ COVID-19ಇಂದ ಅದು ತಪ್ಪಿದೆ ಸರ್. ಓಕೆ. ಮತ್ತು ಈಗ ನಿಮ್ಮ ಸರ್ಕಾರದ ಒಂದು ಅನುದಾನಗಳು, ಒಂದು ಜಲಧನ ಯೋಜನೆ ಆಗಿರ್ಬೋದು, ಆಯುಷ್ಮಾನ್ ಆಗಿರ್ಬೋದು, ಮತ್ತು ಕಿಸಾನ್ ಇದಿರ್ಬೋದು, ಈ ಯೋಜನೆಗಳಲ್ಲಿ ಎಷ್ಟೆಷ್ಟು ಕಾರ್ಯಗಳು ಮಾಡಿದ್ರ, ಇದು ಯಾವ ರೀತಿ ಜನಕ್ಕೆ ತಲುಪಿಸಿದ್ರೆ? ಸರ್, ನಮಗೆ ಬಂದಿರೋ ಮಾಹಿತಿ, ಯಾರು ನಮ್ಮ ಹತ್ರ ಕಿಸಾನ್ ಯೋಜನೆ ನಮ್ಗೆ ರಿಪೋರ್ಟ್ ಬಂದಾಗ ನಾವು ಜನಗಳಿಗೆ ಹೇಳಿದಿರಿ, ಈ ಥರ ಮಾಡ್ಕೊಂಡು ಯಾರು ಕರೆಕ್ಟಾಗಿ ಆಧಾರ ಕೊಟ್ಟರೆ ಅವ್ರು ನಾವು ತಲುಪಿಸಿದಿರಿ. ಕೆಲವೊಂದು ಬಂದಿದೆ ಅವರಿಗೆ, ಕೆಲವು ಬಂದಿಲ್ಲ. ನಾವು ಹೇಳೋ ರೀತಿಯಲ್ಲಿ ಹೇಳಿದ್ವಿ, ಈ ಥರ ನಿಮಗೆ ಅನುಕೂಲ ಇದೆ, ಏನೇನು ಅನುಕೂಲ ಇದೆ, ಕೃಷಿ ಹೊಂಡ ಇರ್ಬೋದು, ಇನ್ನೊಂದು ಎಲ್ಲ ಹೇಳಿದ್ವಿ. ಮತ್ತು ಇನ್ನೊಂದು ಗೃಹ ನಿರ್ಮಾಣ ಯೋಜನೆ ಅಂತ ಹೇಳ್ಬಿಟ್ಟು, ಅಂದರೆ ಮನೆ ಇಲ್ದವ್ರಿಗೆ ಒಂದು ಮನೆ ನಿರ್ಮಾಣ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೊಟ್ಟಿದೆ. ಈ ನಿಮ್ಮ ಅಧಿಕಾರಿ ಅವಧಿಯಲ್ಲಿ ನೀವು ಎಷ್ಟು ಕಾರ್ಯಗಳನ್ನು ಮಾಡಿದ್ದೀರಿ? ಸರ್, ಕೆಲವರಿಗೆ ಅವ್ರ ಮನೇಲಿದ್ದಾರೆ, ದಾಖಲಾತಿನೇ ಇರಲಿಲ್ಲ. ಅಂಥವನ್ನೆಲ್ಲ ದಾಖಲಾತಿ ಮಾಡಿ ಈ ಖಾತೆ ಮಾಡಿ ಕೊಟ್ಟಿದ್ದೀರಿ. ಕೆಲವೊಂದು ಗ್ರ್ಯಾಂಟ್ ಕೊಡಿಸಿದ್ವಿ, ಒಂದು 7-8 ಮನೆ ಗ್ರ್ಯಾಂಟು ಕೊಡಿಸಿದ್ದೀರಿ. ಮತ್ತು ಈಗ ಪಿಂಚಣಿದಾರಿಗಾರು ಒಂದು ವೃದ್ಧರು ಇರ್ತಾರೆ ನಿಮ್ಮ ಹಳ್ಳಿಯಲ್ಲಿ, ಒಂದು ಅಂಥ ವ್ಯಕ್ತಿಗಳಿಗೆ ಎಷ್ಟು ಜನಕ್ಕೆ ನೀವು ಪಿಂಚಣಿ ಮಾಡುವಂಥ ವ್ಯವಸ್ಥೆಗಳು ಸರಿಯಾದ ಮಟ್ಟದಲ್ಲಿ ಮಾಡ್ತಾಯಿದ್ದೀರಾ? ಸರ್, ಸರಿಯಾದ ಮಟ್ಟದಲ್ಲಿ ಮಾಡಬೇಕು ಅಂದರೆ ಒಂದು 20 ಮಾಡಿಕೊಟ್ಟಿದ್ದೀರಿ ಸರ್. 20 ಜನಕ್ಕೆ ಪಿಂಚಣಿ ಯೋಜನೆ ಮಾಡಿಕೊಟ್ಟಿದ್ದೀರಿ. ಈಗ ಸರಿಯಾದ ಅವ್ರಿಗೆ ತಲುಪ್ತಾ ಇದೆ? ಈಗ ತಲುಪ್ತಾ ಇದೆ. ಅವ್ರನ್ನೇ ಒಂದು ಸ್ವಲ್ಪ ಬೇಕಂತ ಪರಿಶೀಲನೆ ಮಾಡಿ ತಲುಪ್ತಾ ಇದೆ. ಮತ್ತು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತಲ್ವ. ಓಕೆ. ಮತ್ತು ಈಗ ನಿಮ್ಮ ಊರಿಗೆ ಸಂಬಂಧಪಟ್ಟಂಥ MLAಗಳು ನಿಮ್ಮ ಒಂದು ಸ್ಪಂದನೆಗೆ ಸಿಗ್ತಾ ಇದ್ದಾರಾ? ಈ ನಮ್ಮ MLAದಿಂದ ಏನು ನಮ್ಗೆ ಅನುದಾನ ಏನು ಬಂದಿಲ್ಲ. ಕೇಳ್ರಿ, ಕೆಲವೊಂದು ರೋಡಿಗೆ ಆ ಕಡೆ ಒಂದು ಸ್ವಲ್ಪ ರೋಡು ಮಿಕ್ಕಿದೆ ಇನ್ನೂ ಮಾಡೋಂಥದ್ದು. ತುಂಬ ಅಲ್ಲಿ ಟೋಲ್ ಆಗಿದ್ದರಿಂದ ತುಂಬ ವೆಹಿಕಲ್ಸ್ ಈ ಕಡೆ ಬರ್ತಾಯಿದೆ. ಅದಕ್ಕೆ MLA ಅವ್ರ ಹತ್ರ ಕೇಳಿದ್ದಕ್ಕೆ ಆಯ್ತಪ್ಪ ಮಾಡ್ಕೊಡೋಣ, COVID-19 ಆಗಲಿ, ಮುಂದೆ ನೋಡೋಣ ಅಂತ ಹೇಳಿದರೆ, ಮುಂದೆ ಏನಿದೆಯೋ ಗೊತ್ತಿಲ್ಲ. ಓಕೆ. ಈಗ ನೀವು ನಿಮ್ಮ MLAಗೆ ನೇರವಾಗಿ ಒಂದು ನಿಮ್ಮ ಬೇಡಿಕೆ ಹೇಳೋದಾದ್ರೆ ಏನು ಹೇಳ್ತೀರಾ? ಯಾವುದು ವಿಷಯದಲ್ಲಿ ಅಂತಂದರೆ, ಅಂದರೆ ಇವಾಗ ನಿಮ್ಮ ಏನು ಬ್ಯಾಲೆನ್ಸ್ ಇದೆ ಕಾರ್ಯಗಳು, ಆ ಕಾರ್ಯಗಳ ಬಗ್ಗೆ ಈಗ ಇಷ್ಟೇ ಕೋವಿಡ್ ಟೈಮ್ ಆಗಿರೋದ್ರಿಂದ ನೇರವಾಗಿ ಸಿಗದೇ ಇರ್ಬೋದು. ಈಗ ನಮ್ಮ ಮಾಧ್ಯಮದ ಮೂಲಕ ನಿಮ್ಮ ಒಂದು ಬೇಡಿಕೆಗಳಾಗಿರ್ಬೋದು, ನಿಮ್ಮ ಕಷ್ಟಗಳಾಗಿರ್ಬೋದು, ನಿಮ್ಮ MLA ಸಾಹೇಬರಿಗೆ ಏನು ಹೇಳಕ್ಕೆ ಇಷ್ಟ? ಅದೇ MLA ಸಾಹೇಬ್ರಿಗೆ ಮೊದಲನೇದು ಕೇಳೋದೇನೆಂದರೆ, ಒಂದು ರೋಡಿನ ವ್ಯವಸ್ಥೆ ಬೇಕಾಗಿದೆ. ಆಮೇಲೆ ಇನ್ನೊಂದು ಪೂಜನಳ್ಳಿಗೆ 2ನೇ ರೋಡ್ ಇದೆ, ಅದೊಂದು ಸ್ವಲ್ಪ ಹದಗೆಟ್ಟಿದೆ. ಆ ಕಡೆ ಅದು ಬೇರೆ ಮಣ್ಣು ರಚ್ಚುಗುಂಡಿ ಆಗಿದೆ. ಅದೊಂದು ಪ್ಲಸ್ ಇದೊಂದು ಮಾಡಿಕೊಟ್ರೆ ಅದೊಂದು ಸ್ವಲ್ಪ ಅನುಕೂಲವಾಗಿರುತ್ತದೆ ಅಂತ ಅಷ್ಟೇ. ಆಮೇಲೆ ಮಶಾಣ ಜಾಗನೇ ಇಲ್ಲ ನಮಗೆ. ಮೇನು ಏನೋ ಒಂದು ಕೆರೆ ಅಂಗಡಿಯಲ್ಲಿ ಮಶಾಣ ಅಂತಂದು ಒಂದಿದೆ, ಆ ಪುರುಕಾಲ್ಗಿಂದ ಮಾಡ್ಕೊಂಬಂದೆ, ಅದನ್ನೇ ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ದೀರಿ. ಮಶಾಣದೊಳಗಡೆ ತೊಟ್ಟಿ ಕಳಿಸ್ಕೊಟ್ಟಿದ್ದೀರಿ, ಟ್ಯಾಂಕರ್ ಇಕ್ಕಿದ್ದೀರಿ, ಎಲ್ಲ ಇಕ್ಕಿದೆ. ಮಶಾಣ ಅಂತೂ ಪೂಜನಳ್ಳಿಗೆ ಇಲ್ಲ. ಓಕೆ. ಇಲ್ಲಿನ ಯಾರೋ MLA? ಸರ್, ನಿಸರ್ಗ ನಾರಾಯಣಸ್ವಾಮಿ ಅಂತ. ಓಕೆ. ನಿಸರ್ಗ ನಾರಾಯಣಸ್ವಾಮಿ ಅವರು ನಿಮಗೆ MLA ಅವ್ರನ್ನ ನೇರವಾಗಿ ಭೇಟಿ ಆಗಿರೋ ಇಲ್ಲಿಗೆ ಅಂದರೆ ನಿಮ್ಮ ಹಳ್ಳಿಗೆ ಬಂದು ಎಷ್ಟು ತಿಂಗಳಾಗಿತ್ತು, ಮತ್ತು ಅವರ ಸ್ಪಂದನೆ ಹೇಗಿದೆ? ಅವರು ಹಳ್ಳಿಗೆ ಬಂದಿರೋದು ಗೆದ್ದಾಗ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡೋಕ್ಕೆ ಬಂದಿದ್ರು ಅಷ್ಟೇ. ಇನ್ನೇನು ಬಂದು ನಮಗೇನು ಊರನ್ನ ವ್ಯವಸ್ಥೆ ಕೇಳಿಲ್ಲ. ಓಕೆ. ಈಗ ಇಷ್ಟಿನಿಂದ ಎಷ್ಟು ತಿಂಗಳಾಯ್ತು ಇಲ್ಲಿಗೆ ಬಂದು? ಯಾರು MLA ಸಾಹೇಬ್ರು? MLA ಸಾಹೇಬ್ರು ಅದು ಗೆದ್ದು ಪೂಜೆ ಮಾಡ್ಕೊಂಡು ಹೋದ್ರೆ ಅಷ್ಟೇ, ಇನ್ನೇನು ಬಂದಿಲ್ಲ. ಇಲ್ಲಿ ಯಾವುದೇ ಫಂಕ್ಷನು ಆಗಿಲ್ಲ, ಏನೂ ಬಂದಿಲ್ಲ, ಸ್ಪಂದಿಸೇ ಇಲ್ಲ. ಪೂಜೆಯಲ್ಲಿ ಬಂದಿಲ್ವಲ್ಲ. ಅಲ್ಲ, ಏನೋ ಫಂಕ್ಷನ್ ಇದ್ರೆ ಮಾತ್ರನ ಬರೋದು, ಅಲ್ಲಿಗೆ ಏನು ಮಾಡಿಲ್ಲ, ಯಾರೂ ಬಂದೂ ಇಲ್ಲ. ಅಲ್ಲ, ಒಬ್ಬ MLA ಆಗಿ ಚುನಾವಣೆ ಅಂದಿದ ತಕ್ಷಣ ಬರ್ತಾರೆ, ಸ್ಪಂದನೆ ಕೊಡ್ತಾರೆ. ಅಂದರೆ ಮಿಕ್ಕಿ ಟೈಮಲ್ಲಿ ಯಾವುದೇ ರೀತಿ ಅಂತ ಅವ್ರಿಗೆ ಜನ ಬೇಡವನ?
ಅದು ಅವ್ರನ್ನೇ ಕೇಳಬೇಕಲ್ವ ಸರ್, ಬೇಕಾ ಬೇಡವಾ ಅಂತ. ಅಲ್ಲ, ನಿಮ್ಮ ಒಡನಾಟ, ಯಾಕಂದರೆ ನೀವು ಮೆಂಬರ್ ಆಗಿದ್ದೀರಾ, ಅವ್ರ ಹತ್ರ ಹೋಗಿ ಕೂತಿರೋದಾಗಲಿ, ಇಲ್ಲ ಸರ್ ನಾವು ಬರ್ತಾ ಇದ್ದೀವಿ, ನಾವು ಈ ಥರ ಬಂದು ನಿಮ್ಮ ಹತ್ರ ನಮ್ಮ ಊರಿನ ಕಷ್ಟಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡಬೇಕಂತ ಒಂದು ಹೇಳಿಕೆಗಳನ್ನು ಹೇಳಿರೋದಾಗಲಿ, ಆವಾಗ ಅವರ ಸ್ಪಂದನೆ ಹೇಗಿತ್ತು? ನಾವು ಇದುವರೆಗೂ ಅವ್ರ ಹತ್ರ ಒಂದೇ ಸಬ್ಜೆಕ್ಟ್ ತೊಗೊಂಡೋಗಿದ್ದು, ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಊರೆಲ್ಲ ಸೇರ್ಕೊಂಡು ಸಬ್ಜೆಕ್ಟ್ ಎತ್ಕೊಂಡೋಗಿ ಅವ್ರ ಹತ್ರ ಕೂತ್ಕೊಂಡಾಗ ಅವ್ರು ಏನೋ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗೋದು. ನಾವು ಇನ್ನೂ ಕೇಳಿಲ್ಲ, ಆದರೂ ಒಂದು ಸಬ್ಜೆಕ್ಟ್ ತೊಗೊಂಡೋಗಿದ್ರೆ ಆಯಿತು ಅಂತ ಹೇಳಿದ್ರು. ಅಲ್ಲಿಗಿನ್ನ ಮಣ್ಣೆನೇ ಕೊಟ್ಟಿಲ್ಲ ಅವರು. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಚುನಾವಣೆ ಇದಾಗ್ತಿದೆ. ಈ ಚುನಾವಣೆಗೆ ನೀವೇ ನಿಲ್ಲುವಂಥ ಸಾಧ್ಯತೆಗಳು ಇದೆಯಾ, ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳು ಇದೆಯಾ? ಸರ್, ಅದು ಜನರ ಒಂದು ಅಭಿಪ್ರಾಯವನ್ನು ನಾವು ತಿಳ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಓಕೆ, ಜನರು ಮೆಚ್ಚಿ ಮತ್ತೆ ನೀವು ನಿಮ್ಮ ಕೆಲಸಗಳ ಕಾರ್ಯಗಳನ್ನು ನೋಡಿ ನಿಮಗೆ ಒಂದು ಅವಕಾಶ ಕೊಟ್ಟರೆ ನಿಲ್ಲುವಂಥ ಒಂದು ಸೂಚನೆ ಇದೆಯಾ? ಆ ಜನರ ಮೇಲೆ ಡಿಪೆಂಡ್ ಮಾಡಿ ಆಮೇಲೆ ನಾನು ಯಾವುದು ಡಿಸೈಡ್ ಮಾಡಿ ಹೇಳ್ತೀನಿ ಸರ್. ಅಲ್ಲ, ನಿಮಗೆ ಆಕಾಂಕ್ಷೆ ಇದೆ ಇದೆ ಇದೆ. ಓಕೆ, ನೀವು ಒಂದು ಚುನಾವಣೆ ಬರೋದಾದರೆ ಮುಂದಿನ ಯೋಜನೆಗಳು ಯಾವ ರೀತಿ ಇಟ್ಕೊಂಡಿದ್ದೀರಾ? ಮುಂದಿನ ಯೋಜನೆ ನಮ್ಮದು ಮಶಾಣದ ರೋಡಿಗೆ ಒಂದು ಕಾಂಕ್ರೀಟ್ ಇಲ್ಲ. ಇವಾಗ ಮಣ್ಣು ಮಾತ್ರ ನೋಡಿದ್ದೀನಿ, ಅದು ಕಾಂಕ್ರೀಟ್ ಮಾಡಿಸ್ಕೊಡೋಣ ಅಂತಿದೆ. ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲ ಮಾಡೋ CC ಕ್ಯಾಮ್ರಾ ಹಾಕ್ಸ್ಬೇಕು, ಕೆಲವೊಂದಿದೆ, ಆ ಥರ ಮಾಡೋಣ ಅಂತಿದೆ. ಈಗ ಅದೇ ರೀತಿ ಇನ್ನೊಬ್ಬರು ಮೆಂಬರ್ ಆದಂಥ ರತ್ನಮ್ಮ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಇವ್ರು ಮಾತಾಡ್ಸೋಣ. ಇವರು ಈ ಒಂದು ಪೂಜನಹಳ್ಳಿ ಒಂದು ಹಳ್ಳಿಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವರ ಪಾತ್ರ ಹೇಗಿತ್ತು ಅನ್ನೋದ್ರ ಬಗ್ಗೆ ನೇರವಾಗಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಮ್ಮ ಹೆಸರು ರತ್ನಮ್ಮ ನಾಗರಾಜ್ ಅಂತ. ನಮ್ಮ ಮಿಸಸ್ ಅವರು ಪಂಚಾಯತಿ ಸದಸ್ಯರಾಗಿದ್ದರು. ನಾವು 2015ರಲ್ಲಿ ಚುನಾವಣೆ ಆಗಿ ಆಯ್ಕೆ ಆಗಿದ್ದೀವಿ. 2020 ಮಾರ್ಚ್ಗೆ ನಮ್ಮದು ಅಧಿಕಾರ ಮುಗಿದಿದೆ. ಈ ಪೂಜನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದ್ವು, ಮತ್ತು ಕಾಮಗಾರಿಗಳೆಲ್ಲ ಸ್ವಲ್ಪ ನಿಂತಿತ್ತು. ಹಾಗಾಗಿ ನಾವು ಬಂದಮೇಲೆ ಒಂದು ರಾಜಕಾಲುವೆ ಇರ್ಬೋದು, ಒಂದು ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇವೆಲ್ಲನೂ ಸಾಕಷ್ಟು ಬಗೆಹರಿಸ್ಕೊಟ್ಟಿದ್ದೀರಿ. ಸ್ಮಶಾನಕ್ಕೆ ದಾರಿ ಇಲ್ಲ. ಅದು ಸ್ಮಶಾನ ಅನ್ನೋದು ಪೂಜನಹಳ್ಳಿನಲ್ಲಿ ಇಲ್ಲ. ಕೆರೆ ಅಂಗಳದಲ್ಲಿ ತಾತ್ಕಾಲಿಕವಾಗಿ ಮಾಡ್ಕೊಂಡಿದ್ದಾರೆ ಹಿಂದಿನ ಕಾಲದಿಂದ. ಅಲ್ಲಿಗೆ ಹೋಗೋಕೆ ರಸ್ತೆ ಇಲ್ದಿರಲಿಲ್ಲ, ಆ ರಸ್ತೆನ ನಾವು ಮಾಡಿದ್ದೀವಿ ಪಂಚಾಯತಿ ಅನುದಾನದಲ್ಲಿ. ಮತ್ತು ಅಂಗನವಾಡಿ ನವೀಕರಣ ಕಾಮಗಾರಿ ಮಾಡಿದ್ದೀರಿ. ಶಾಲೆ ಅತಂತ್ರವಾಗಿತ್ತು, ಅದನ್ನೆಲ್ಲ ಡೆಮೊಲೇಷನ್ ಮಾಡಿ ಖಾಸಗಿ ಸಂಸ್ಥೆಯವರಾದ SLK ಅವರ ಮುಖಾಂತರ ನಾವು ಅದನ್ನು ಅವ್ರನ್ನ ಕೇಳ್ಕೊಂಡಾಗ ನಮ್ಮ ಗ್ರಾಮಕ್ಕೆ ಸುಮಾರು ಒಂದು 60ರಿಂದ 70 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಶಾಲೆ ನಿರ್ಮಿಸಿಕೊಟ್ರು. ಅದೇ ರೀತಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಎಲ್ಲ ಜನಗಳಿಗೆ ಕುಡಿಯೋ ನೀರು ಸಿಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಗ್ರಾಮದಲ್ಲಿ ಶುದ್ಧೀಕರಣ ಘಟಕ, ಜಲ ಶುದ್ಧೀಕರಣ ಘಟಕ ಒಂದು SLKನಿಂದ ಮಾಡಿಸಿದ್ದೀರಿ. ಅದೇ ರೀತಿ ಸರ್ಕಲಲ್ಲಿ ಬೆಳಕಿನ ವ್ಯವಸ್ಥೆ ಅನಾವ್ಯವಸ್ಥೆ ಇದ್ದಿಂದ ಇದರ ನಮಗೆ ಒಂದು ಐಮಾಸ್ ಕೊಡಿ ಅಂತಂದರು. ಅದೇ ರೀತಿ ಅವರು SLKನವರು ಅದಕ್ಕೆ ಸ್ಪಂದಿಸಿ ಒಂದು ಐಮಾಸ್ ಕೊಟ್ಟಿದ್ದಾರೆ. ಸಾಕಷ್ಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೀರಿ. ಸ್ವಲ್ಪ ನಮಗೆ ಈಗ ಸಮಸ್ಯೆ ಇರಿದ್ದು ಡೇರಿಗೆ ಸ್ವಲ್ಪ ಜಾಗ ಇರಲಿಲ್ಲ. ಆ ಥರ ಜಾಗ ಸಮಸ್ಯೆ ಆಗಿರೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೆರವೇರಿಸ್ಕೊಡ್ತೀರಿ ಅಂತ ಸ್ವಲ್ಪ ಆಶ್ವಾಸನೆ ಕೊಡ್ತಾಯಿದ್ವಿ. ಓಕೆ ಸರ್, ಈಗ ಮುಂದಿನ ಒಂದು ಚುನಾವಣೆಯಲ್ಲಿ ನೀವು ಒಂದು ಆಕಾಂಕ್ಷೆಯಾಗಿ ಇಲ್ಲ ಮುಂದಿನ ದಿನಗಳಲ್ಲಿ ನೀವೇ ಮುಂದುವರಿಯಂಥ ಇದಿದೆಯಾ ಸರ್? ಈಗ ಮುಂದಿನ ಚುನಾವಣೆಯಲ್ಲಿ ಈಗಾಗಲೇ ಅಧಿಸೂಚನೆ ಪ್ರಕಟಗೊಂಡಿದ್ದು ಪೂಜನಹಳ್ಳಿ ಗ್ರಾಮದಲ್ಲಿ ಜನರಲ್ ಬಂದಿದೆ. ಎಸ್ಟಿ ಲೇಡಿ ನಮ್ದು ಇದ್ದಿದ್ದು, ಈ ಸರಿ ನಮ್ಮದು ಅದು ಬಂದಿಲ್ಲ. ಹಾಗಾಗಿ ಯಾರು ಮುಂದೆ ನಿಂತು ಮಾಡ್ತಾರೋ ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ. ಓಕೆ ಸರ್, ಈಗ ನಿಮ್ಮ ಚುನಾವಣಾ ಒಂದು ಆಯೋಗದ ಒಂದು ಪ್ರಯುಕ್ತದಲ್ಲಿ ಆಗಿರ್ಬೋದು, ಈಗ ಸರ್ಕಾರದ ಅನುದಾನಗಳು ಇನ್ನೂ ಕೆಲವು ಸಿಕ್ಕಿಲ್ಲ ಅಂತ ಹೇಳ್ತಿದ್ದೀರಾ. ಮತ್ತು ಇಲ್ಲಿನ MLA ನಿಸರ್ಗ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ನೀವು ಹೇಳೋದಾದರೆ? ನಿಸರ್ಗ ನಾರಾಯಣ ಸ್ವಾಮಿ ಅವರು ಎಲೆಕ್ಷನಲ್ಲಿ ಬಂದಿದ್ದರು, ಗೆದ್ದಿದ್ದಾದಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋದರು. ನಮಗೆ ಕುಡಿಯೋ ನೀರು ಸಮಸ್ಯೆ, ಒಂದು ಕೊಳವೆ ಬಾವಿ ಬೇಕು ಅಂತ ಅವ್ರ ಹತ್ರ ಹೋಗಿ ನಾವು ವಿನಂತಿಸಿದಾಗ ಒಂದು ಕೊಳವೆ ಬಾವಿನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೊಂದು ಬಿಟ್ಟರೆ ಇನ್ನೇನು ಅವರಿಂದ ನಾವು ಹೆಚ್ಚಾಗಿ ನಿರೀಕ್ಷಿಸೋಕ್ಕಾಗಿಲ್ಲ. ಓಕೆ ಸರ್, ಅಂದರೆ ಈಗ ಆಗ ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಬಂದು ಹೋಗಿದ್ದಾರೆ ಹೊರತು ಮಿಕ್ಕಿದ ಟೈಮಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮತ್ತು ಈಗ ಇಷ್ಟು ನಿಮ್ಮ ಹಳ್ಳಿಯ ಒಂದು ಇಷ್ಟು ಜನ ಇದ್ದೀರಾ ಅಂದಮೇಲೆ ನಿಮ್ಮ ಆಗು ಹೋಗುಗಳಾಗಿರ್ಬೋದು, ನಿಮ್ಮ ಕಷ್ಟಗಳಿಗೆ ಅವ್ರು ಯಾವ ರೀತಿ ಸ್ಪಂದನೆ ಸರ್? ಸ್ಪಂದನೆ ಏನು ಸರಿಯಾಗಿ ಕೊಡ್ತಾ ಇಲ್ಲ. ನಾವು ಅದೇ ಕೊಳವೆ ಬಾವಿದು ಒಂದು ಅವ್ರ ಹತ್ರ ವಿಚಾರಕ್ಕೆ ತಿಳ್ಕೊಂಡು ಹೋಗಿದ್ರಿ. ಈಗ ರಸ್ತೆದು ಅವರು ಗಮನಕ್ಕೆ ಹಾಕಿದ್ರಿ. ಆಯಿತು, ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಕಾದು ನೋಡಬೇಕು. ಓಕೆ ಸರ್, ಈಗ ಒಟ್ಟಾರೆ ನಿಮ್ಮೂರಿನ ಜನತೆ ಹೋಗಿ ಈಗ ಮುಂದಿನ ಒಂದು ಎಲೆಕ್ಷನ್ ಕುರಿತಾಗಿ ಏನು ಮುಂದಿನ ಅಕಸ್ಮಾತ್ ಯಾರಾದರೂ ಒಂದು ಸಪೋರ್ಟ್ ಬಂದರೆ ಏನೇನು ಬ್ಯಾಲೆನ್ಸ್ ಇದೆ ನಿಮ್ಮ ಇನ್ನೂ ಕಾರ್ಯಕ್ರಮ? ಈಗ ಸ್ಮಶಾನಕ್ಕೆ ನಾವು ಮಣ್ಣಿನ ರಸ್ತೆ ಮಾಡಿದ್ರಿ, ಅದನ್ನು ಕಾಂಕ್ರೀಟೀಕರಣ ಮಾಡೋದು ಅದೊಂದಿದೆ. ಮತ್ತು ಊರಿನಲ್ಲಿ ಸ್ವಲ್ಪ CCTV ಕ್ಯಾಮ್ರಾ ಅಳವಡಿಸ್ಬೇಕು ಅಂತ ಒಂದು ಯೋಜನೆ ಇತ್ತು. ಅದನ್ನು ನಾವು ಕಾರ್ಯಗತ ಮಾಡಿದ್ದೀರಿ. ಅದು ನಮ್ಮ ಅಧಿಕಾರ ಕೊನೆಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕಂತ ಕೇಳ್ಕೊತೀನಿ. ಓಕೆ, ಸದ್ಯಕ್ಕೆ ನಿಮಗೆ ನಿಮ್ಮೂರಿಗೆ ಎರಡೇ ಸಮಸ್ಯೆಗಳಿರೋದು? ಎರಡೇ ಸಮಸ್ಯೆ ಇರೋದು. ನೀರಿನ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಬಗೆಹರಿದಿದೆ. ಸ್ಮಶಾನದೊಂದು ಮುಂದೆ ರಸ್ತೆದು ಸ್ವಲ್ಪ ನಿಂತಿದೆ, ಅದು MLA ಅವ್ರನಿಂದ ಕೇಳಿಬಿಟ್ಟು ಅದೊಂದು ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರುತ್ತೆ. ಓಕೆ, ನಿಮ್ಮ ಊರಿನಲ್ಲಿರುವಂಥ ಯುವಕರಿಗೆ ಒಂದು ಉದ್ಯೋಗ ಖಾತ್ರಿ ಆಗಿರ್ಬೋದು ಒಂದು ಯೋಜನೆಯಲ್ಲಿ ಆ ಥರದ್ದೇನಾದರೂ ಉದ್ಯೋಗ ಖಾತ್ರಿ ಯೋಜನೆ ಅಂತಂತಂದರೆ ಇಲ್ಲಿ ಈಗ
ಸ್ಥಳೀಯವಾಗಿ ಅವ್ರ ಸ್ವಂತ ಜಮೀನುಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ಕೊತಾ ಇದ್ದಾರೆ. ಬದು ನಿರ್ಮಾಣ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಪಶು ಸಾಗಾಣಿಕೆ ಆಗಿರ್ಬೋದು, ಎಲ್ಲ ಕೃಷಿ ಇದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡ್ಕೊತಾ ಇದ್ದಾರೆ. ಓಕೆ ಸರ್, ಈಗ ನಿರುದ್ಯೋಗಿಗಳಿಗೆ ನಿಮ್ಮ ಹಳ್ಳಿಯಲ್ಲಿ ಒಂದು ಯುವಕರಿಗೆ ಒಂದು ಉದ್ಯೋಗ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು, ಈಗ ಮಂಡಲದಿಂದ ಕೆಲವರಿಗೆ ಬಂದಿದೆ ಉದ್ಯೋಗ ಇದು ಮಾಡಬೇಕು ಮತ್ತು ತರಬೇತಿಗಳು ಕೊಡಬೇಕು ಕೆಲವೊಂದು ಯುವಕರಿಗೆ, ಆ ಥರ ಕೆಲಸ ಕಾರ್ಯಗಳು ಕೊಡಬೇಕು ಅನ್ನೋ ನಿಟ್ಟು ಬಂದಿದೆ. ಇದ್ರ ಬಗ್ಗೆ ನೀವು ಎಷ್ಟು ಜನಕ್ಕಾದರೂ ಹೆಲ್ಪ್ ಮಾಡಿ? ಆ ಥರ ಪಂಚಾಯತಿಯಿಂದ ಇನ್ನೂ ಯಾವುದು ಬಂದಿಲ್ಲ. ಬಂದರೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಆದ್ಯತೆ ಕೊಡ್ತೀವಿ. ಇದಿಷ್ಟಾಗಿತ್ತು ಪೂಜನಹಳ್ಳಿ ಗ್ರಾಮದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ. ಅದೇ ರೀತಿ ಗ್ರಾಮಸ್ಥರನ್ನು ನಾವು ಮಾತಾಡ್ಸಿದ್ವಿ, ಅದೇ ರೀತಿ ಮೆಂಬರ್ಗಳನ್ನು ಮಾತಾಡ್ಸಿದ್ದೀವಿ, ಅದೇ ರೀತಿ ಯುವಕರನ್ನು ಮಾತಾಡ್ಸಿದ್ದೀವಿ. ಅಂದರೆ ಇಲ್ಲಿ ಪೂಜನಹಳ್ಳಿರುವಂಥ ಸಮಸ್ಯೆಗಳು, ಅದೇ ರೀತಿ ಒಂದು ಮೆಂಬರ್ಗಳಾದಂಥ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರ ಬಗ್ಗೆಯೂ ಸಹ ವಿವರವಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಸಹ ಏನು ಈಗ ಉಪಚುನಾವಣೆ ಬರುತ್ತೆ ಆ ಉಪಚುನಾವಣೆ ಕುರಿತಾಗಿಯೂ ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟಾಗಿತ್ತು ಏನೋ ಒಂದು ಪೂಜನಹಳ್ಳಿಯ ಒಂದು ಕಂಪ್ಲೀಟ್ ಡೀಟೇಲ್ಸ್. ಕ್ಯಾಮ್ರಾಮ್ಯಾನ್ ವೆಂಕಟೇಶ್ ಜೊತೆ ತ್ರಿಮೂರ್ತಿ, ಟಾಪ್ 9 TV, ಬೆಂಗಳೂರು.